ರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಗೆ ನೋಡ್ರಿ ಯಾರೇ ಆದ್ರೂ ವಿವಸ್ತ್ರ ಆಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಥವಾ ನಾವು ವಿವಸ್ತ್ರ ಮಾಡಿಕೊಂಡು ನಾವು ಹಲ್ಲೆಗೊಳಗಾಗ್ತೀವಿ ಅಂತ ಯಾವ ಮಹಿಳೆಗೂ ಅದು ಇಷ್ಟ ಇರಲ್ಲ. ಸೊ ಅದಕ್ಕಾಗಿ ನಾವ್ ಹೇಳ್ತಾ ಇರೋದು ನೋಡ್ರಿ, ವಿವಸ್ತ್ರ ಮಾಡಿದ್ದು ಖಂಡನೀಯ. ಯಾಕಂತ ನಾವು ನೋಡ್ರಿ ನಿಜ ಕಾನೂನು ಒಂದು ನಿಮಿಷ ನೋಡ್ರಿ, ಅಲ್ಲಿ ಅವ್ರ ಮೇಲೆ ಕೇಸುಗಳಿದ್ದದ್ದನ್ನ ನೀವು ಹೇಳಿದಿರಿ, ಆ ಕೇಸುಗಳನ್ನ ತನಿಖೆ ಮಾಡಲಿ ಅಂತೇಳಿ ನಾವು ಹೇಳ್ತೀವಿ. ಆದರೆ ಇಲ್ಲಿ ಒಬ್ಬ ಮಹಿಳೆಗೆ ಆ ರೀತಿಯಾಗಿ ನಡೆಸಿಕೊಂಡದ್ದನ್ನು ನಾವು ಖಂಡನೆ ಮಾಡಲಿಕ್ಕೆ ಬಂದಿದ್ದು. ಅವ್ರ ಹತ್ರ ಕೇಸ್ ಇದಾವು, ನೀವು FIR ಮಾಡ್ತಾ ಇದ್ದೀರಿ, ಅದನ್ನು ನೀವು ತನಿಖೆ ಮಾಡಿರಿ, ಪ್ರಾಮಾಣಿಕವಾಗಿ ನೀವು ಲೀಗಲಿ ತನಿಖೆ ಮಾಡಿರಿ, ನಾವು ಬೇಡ ಅನ್ನಲ್ಲ, ಅದು ಸಪ್ರೇಟ್ ವಿಷಯ. ಆದ್ರೆ ಅದರ ಇಲ್ಲಿ ಒಂದು ರೀತಿಯಲ್ಲಿ ಮಹಿಳೆಗೆ ಒಂದು ವಿವಸ್ತ್ರ ಮಾಡಿ ಒಂದು ಏನೋ ಒಂದು ಮಾನಹಾನಿ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ದು ಖಂಡನೀಯ ಅಂತ ನಾವು ಆ ಮಹಿಳೆ ಪ್ರಮುಖವಾಗಿ ವಿವಸ್ತ್ರ ಮಾಡಿದ್ದಕ್ಕೇನೆ ನಾವೆಲ್ಲರೂ ಪ್ರತಿಭಟನೆ ರಾಜಕೀಯ ಒತ್ತಡ ನಮ್ಮ ರಾಜ್ಯದಲ್ಲಿ ಇರುವಂತ ಒಂದು ಕಾಂಗ್ರೆಸ್ ಪಕ್ಷದ ಒತ್ತಡ ಮತ್ತು ಇಲ್ಲಿ ಇದ್ದಂತ ಕಾಂಗ್ರೆಸ್ ಪಕ್ಷದ ಮಹಾನಗರ ಪಾಲಿಕೆಯ ಸದಸ್ಯರ ಒತ್ತಡ ಎಲ್ಲವೂ ಸೇರಿ ಆ ಮಹಿಳೆಗೆ ಈ ರೀತಿ ಆಗಿದೆ ಅಂತ ನಾವು ಹೇಳಕ್ ಬಯಸ್ತೀವಿ. ಸಂಧಾನ ಏನಾಗಿಲ್ಲ, ಸಂಧಾನ ಮಾಡ್ಲಿಕ್ಕೆ ಬಂದಿದ್ದಿಲ್ಲ. ನಾವು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಕೌಂಟರ್ ಕಂಪ್ಲೇಂಟ್ ಅನ್ನ ಅವ್ರು ತೆಗೆದುಕೊಳ್ಬೇಕು. ನಾವು ಫ್ಯಾಮಿಲಿ ಮೆಂಬರ್ಸ್, ಅವ್ರ ಕುಟುಂಬ ವರ್ಗದವರು ಬರ್ತಾ ಇದ್ದಾರೆ, ಕುಟುಂಬದ ಮಹಿಳೆಯರು, ಅವರ ಸಹೋದರಿಯರು, ಅವ್ರ ತಾಯಿಯವರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಕೌಂಟರ್ ಕಂಪ್ಲೇಂಟ್ ಅನ್ನ ಇವರು ತೆಗೆದುಕೊಳ್ಬೇಕು. ಮತ್ತೆ ಬರ್ತಾ ಇದ್ದಾರೆ, ಅವರಿಗೆ ನಾವು ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ಒಂದ್ ನಿಮಿಷ ಸಹ ಅದ್ರ ಬಗ್ಗೆನೂ ನಾನು ಅವರಿಗೆ ಮಾತಾಡ್ತೀನಿ. ಯಾವ ರೀತಿ ಅಲ್ಲ, ಯಾರು ಕಚ್ಚಿದ್ರು ಏನ್ ಕಚ್ಚಿದ್ರು ಅನ್ನೋದು ಬೇಕಲ್ಲ. ಅದ್ರ ಹತ್ರ ನಮ್ಮ ಹತ್ರನೂ ಸಹ ವಿಡಿಯೋ ಫುಟೇಜ್ಗಳಿದಾವೆ ನೋಡ್ರಿ. ನಾನು ವಿಡಿಯೋಗಳನ್ನ ನೋಡಿದ್ದೇನೆ ಸಹ. ನಾನು ಅಲ್ಲಿ ಯಾವ ರೀತಿ ವಿಜಯಲಕ್ಷ್ಮಿ ಅವ್ರ ತಂಗಿ ಮೇಲೇನೂ ಸಹ ಹಲ್ಲೆ ಆಗಿದೆ. ಅಂದ್ರೆ ಒಬ್ಬ ಹೆಣ್ಮಗಳಿನ ಮಾತನ್ನ ಕೇಳಿ ಮನೆ ಮಂದಿ ಎಲ್ಲ ಹೆಣ್ಮಕ್ಳಿಗೆ ಇವರು ಹಲ್ಲೆಯನ್ನ ಮಾಡ್ತಾರೆ. ರಾತ್ರಿ ಇಡೀ ಎಲ್ಲ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತಾರೆ, ಅವರಿಗೆ ಹರಾಸ್ಮೆಂಟ್ ಮಾಡ್ತಾರೆ. ಯಾಕೆ ಬೆಳಗಿನ ಸಮಯದಲ್ಲಿ ಇವರಿಗೆ ಕರೆದು ಅವ್ರಿಗೆ ತನಿಖೆ ಮಾಡ್ಲಿಕ್ಕೆ ಸಮಯ ಅವಕಾಶ ಇದ್ದಿದ್ದಿಲ್ವಾ? ಅಷ್ಟು ಒತ್ತಡ ಏನಾದ್ರು ಬಂದಿತ್ತ ಇವರಿಗೆ ರಾತ್ರೋರಾತ್ರಿ ಹೋಗಿ ಮಾಡುವಂಥದ್ದು? ಆಯ್ತು, ಈಗ ನಾನು ಹೇಳುದು ನೋಡ್ರಿ, ನಿಮ್ಮಲ್ಲಿನೂ ಇದಾರೆ, ನಮ್ಮ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳಿದ್ದೀವಿ. ಯಾರಾದ್ರೂ ನಮ್ಮಷ್ಟಕ್ಕೆ ನಾವು ವಿವಸ್ತ್ರ ಮಾಡುವಂತ ಮನಸ್ಥಿತಿಯಲ್ಲಿ ಯಾರ ಹೆಣ್ಮಕ್ಳು ಇದ್ದಾರ? ಅಲ್ಲ, ಹತ್ತು ಬೇಕಾದ್ರೆ ಅದು ಸಿಕ್ಕಿರ್ಬೋದು, ಅಥವಾ ನೂಕಾಟದಲ್ಲಿ ಯಾರಾದ್ರೂ ಜಗ್ಗಿರ್ಬೋದು. ಅದರ ಅರ್ಥ ಅವರೇ ವಿವಸ್ತ್ರ ಮಾಡ್ಕೊಂಡಿದಾರಂತ ನೀವು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಐತಿ? ಹೌದು, ಯಾಕಂದ್ರೆ ನೂಗ್ತಾ ಇದ್ರು ಅವರು, ಅವರಿಗೆ ಒಳಗಡೆ ಅವರಿಗೆ ಗಾಡಿಯಲ್ಲಿ ಹಾಕ್ತಾ ಇದ್ರು, ಅವಾಗ ಸಿಕ್ಕಿರ್ಬೇಕು, ಅದು ಜಗ್ಗಿರ್ಬೋದು. ಆದ್ರೆ ನೀವೆಲ್ಲ ಆರೋಪ ಮಾಡೋದು ಅವಳು ಮಹಿಳೆನೇ ಖುದ್ದು ತಾವೇನೇನೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ.